ಹಲೋ ಎವ್ರಿವನ್. ಯು ಪಿ ಎಸ್ ಸಿಯಲ್ಲಿ ನಿಮ್ಮ ರ್ಯಾಂಕ್ ಡಿಸೈಡ್ ಆಗೋದು ಮುಖ್ಯವಾಗಿ ನೀವು ಮೇನ್ಸಲ್ಲಿ ತೆಗೆದುಕೊಳ್ಳುವ ಮಾರ್ಕ್ಸ್ನಿಂದ. ಇದರ ಬಗ್ಗೆ ಈಗಾಗಲೇ ತುಂಬ ಟಾಪರ್ಗಳು ಹೇಳಿದ್ದಾರೆ, ಮೊದಲು ನಾನು ಸಹ ಬೇರೆ ಬೇರೆ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಸೊ ಮೇನ್ಸ್ ಮಾರ್ಕ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆ ಇಂಟರ್ವ್ಯೂ ಮಾರ್ಕ್ಸ್ ಎರಡು ಸೇರಿ ನಿಮ್ಮ ರ್ಯಾಂಕನ್ನು ಡಿಸೈಡ್ ಮಾಡುತ್ತೆ. ಸೊ ಈ ಮಾರ್ಕ್ಸ್ ಸರಿಯಾಗಿ ತೆಗೆದುಕೊಳ್ಬೇಕು ಅಂತಂದರೆ ಡಿಗ್ರಿ ಎಕ್ಸಾಮಿಗೆ ಓದಿದ ಹಾಗೆ ಇಲ್ಲಿ ಓದಿದರೆ ಆಗೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಂಗ್ಲೀಷ್ ಬಹಳ ಇಂಪಾರ್ಟೆಂಟು. ಇಂಗ್ಲೀಷ್ ಕ್ವಶನ್ಗಳನ್ನು ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಮೇನ್ಸಿಗೆ ಸಂಬಂಧಪಟ್ಟ ಹಾಗೆ ಈ ಮೈಂಡ್ ಗೇಮ್ ಚಾನಲ್ನಿಂದ ಮೇನ್ಸ್ ಎಡ್ಜ್ ಅನ್ನುವಂಥ ಒಂದು ಸೀರೀಸನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅಂದರೆ ಮೇನ್ಸ್ ಆನ್ಸರ್ ರೈಟಿಂಗ್ ಬಗ್ಗೆ ಅಲ್ಲ, ಆದರೆ ಮೇನ್ಸ್ ಎಕ್ಸಾಮ್ನಲ್ಲಿ ಯಾವ ರೀತಿ ಕ್ವಶನ್ ಬಂದಿದೆ ಮತ್ತು ಯಾವ ರೀತಿ ಅದನ್ನು ಅಪ್ರೋಚ್ ಮಾಡೋದು, ಒಂದು ನಿಮಗೆ ಮಾಹಿತಿ ಕೊಡೋದಷ್ಟೇ ನನ್ನ ಕೆಲಸ ಅಲ್ವಾ. ಒಂದು ಕುದುರೆಯನ್ನು ನೀರಿನ ತನಕ ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ನೀರನ್ನು ಕುಡಿಯೋದು ಕುದುರೆ ಕೆಲಸ. ಹಾಗೆ ನಿಮ್ಮಲ್ಲಿ ಏನು ಹಸಿವಿದೆ ಅದೇ ನಿಮ್ಮನ್ನು ಮುಂದೆ ತೆಗೆದುಕೊಂಡು ಹೋಗುತ್ತೆ. ನಾನು ಜಸ್ಟ್ ಒಂದು ಇನ್ಫಾರ್ಮೇಷನ್ ರೆಫರೆನ್ಸನ್ನು ಕೊಡಬಹುದು, ಆದರೆ ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ನಿಮ್ಮ ಕೈಲಿರುತ್ತೆ. ನೋಡಿ, ಈ ಒಂದು ಡಾಕ್ಯುಮೆಂಟನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ. ನನ್ನ ಪ್ರಕಾರ ಬೇರೆ ಎಲ್ಲೂ ಎಷ್ಟು ಡೀಟೇಲ್ ಆಗಿ ಕೊಟ್ಟಿಲ್ಲ. ಸರಿಯಾಗಿ ಅಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮೇನ್ಸ್ ಬಗ್ಗೆ ಈಗ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಇವತ್ತು ಇಲ್ಲಿ ನೋಡ್ತಾ ಇರೋದು ಇಂಡಿಯನ್ ಸೊಸೈಟಿ ಬಗ್ಗೆ. ಡೈರೆಕ್ಟಾಗಿ ಆನ್ಸರ್ ರೈಟಿಂಗನ್ನು ಬರೀಲಿಕ್ಕೆ ಹೋದರೆ ಅಥವಾ ಟಾಪರ್ ಕಾಪಿಯನ್ನು ಓದಿದರೆ ನಮಗೇನನ್ಸುತ್ತೆ, ಅಷ್ಟು ಚೆನ್ನಾಗಿ ನಾನು ಬರೀತಾ ಇಲ್ವಲ್ಲ ಅಂತ ಅನಿಸುತ್ತೆ. ಅದು ಸಹಜ. ತುಂಬ ಜನರಿಗೆ ಮೊದಲೇ ಹೇಳಿದ್ದೀನಿ ನಾನು, ಕನಿಷ್ಠ 100 ಆನ್ಸರ್ ಆದರೂ ನೀವು ರಫ್ ಆಗಿ ಬರೀಬೇಕು. 101ರಿಂದ ಬೇಕಿದ್ರೆ ಚೆಕ್ ಮಾಡಿ. ಮೊದಲು 100 ಆನ್ಸರ್ ಹೇಗಾಗುತ್ತೋ ಹಾಗೆ. ಕ್ವಶನ್ ಇದೆ, ಕ್ವಶನ್ ಆದಷ್ಟು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡು ಅದಾದ ನಂತರ ನೀವಾಗೆ ನಿಮ್ಮ ಮನಸ್ಸಿಗೆ ಬಂದಂಥ ವರ್ಡನ್ನು ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಬರಹ ರೂಪಕ್ಕೆ ಇಳಿಸ್ಬೇಕು. ಚಾಟ್ ಜಿಪಿಟಿ ನೋಡ್ಕೊಂಡು ಬರೆಯೋದಲ್ಲ, ಅಥವಾ ಜೆಮಿನಿಯಲ್ಲಿ ಕ್ವಶನ್ ಕೊಟ್ಟು ಕನ್ನಡದಲ್ಲಿ ಆನ್ಸರ್ ಕೊಡು ಅಂತ ಕೇಳೋದಲ್ಲ. ಇದೆಲ್ಲ ಯಾವುದು ವರ್ಕ್ ಆಗೋದಿಲ್ಲ. ತುಂಬ ಜನ ಮೊದಲು ಸ್ಟೂಡೆಂಟ್ಸು ಆನ್ಸರ್ ರೈಟಿಂಗ್ ಅಂತ ಬರೆದು ಕಳಿಸ್ತಾ ಇದ್ರು. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು AI-ಇಂದ ಕಾಪಿ ಮಾಡಿದ್ದು ಅಂತ. ಹಾಗಾಗಿ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. AI-ಯನ್ನು ನೀವು ನಿಮ್ಮ ಥಾಟ್ ಪ್ರೊಸೆಸನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಬಳಸಬಹುದು. ಆದರೆ ಕಾಪಿ ಮಾಡ್ಲಿಕ್ಕೆ ಬಳಸ್ಕೊಳ್ತಾ ಇದ್ದೀರಾ ಅಂತಂದರೆ ಈ ಎಕ್ಸಾಮಿಗೆ ನೀವು ಇನ್ನೂ ಅರ್ಹರಾಗಿಲ್ಲ ಅಂತ. ಯಾಕಂದರೆ ಇಲ್ಲಿ ಇಂಡಿವಿಜುವಲ್ ಪರ್ಸ್ನಲ್ ಥಾಟ್ ಪ್ರೊಸೆಸ್ ಬೇಕಾಗುತ್ತೆ. ಕಾಪಿ ಮಾಡಿರೋದು ಯೂಸ್ ಆಗೋದಿಲ್ಲ. ನಾನು ನಿಮಗೆ ರಿಸೋರ್ಸ್ಗಳನ್ನು ಕೊಡಬಹುದು, ಆದರೆ ಓನ್ ಥಿಂಕಿಂಗ್ ಕೆಪಾಸಿಟಿ ಬೆಳೆಸ್ಕೊಳ್ಳೋದು ನಿಮ್ಮ ಒಂದು ಕೈಲಿದೆ. ನೋಡೋಣ, ಸೊಸೈಟಿ ಬಗ್ಗೆ ಈ ಡಾಕ್ಯುಮೆಂಟಲ್ಲಿ ಬೇರೆ ಬೇರೆ ಅಂಶಗಳಿದೆ. ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತು ಇದು ಇಂಗ್ಲೀಷ್ನಲ್ಲೇ ಇರೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕನ್ನಡದವರು ಇಂಗ್ಲೀಷ್ ಬಹಳ ಇಂಪಾರ್ಟೆಂಟು. ಇದನ್ನು ಪ್ರಿಂಟೌಟ್ ತೆಗೆದುಕೊಂಡು ಓದಿ. ಸಾಧ್ಯ ಆದಷ್ಟು ಇಲ್ಲಿರೋ ಪ್ರತಿಯೊಂದು ಶಬ್ದವನ್ನು ಅರ್ಥ ಮಾಡ್ಕೊಳ್ಳಿ. ಕನ್ನಡದಲ್ಲೇ ಡೈರೆಕ್ಟಾಗಿ ಕೊಡಿ ಅಂತ ನೀವು ಕೇಳಬಹುದು, ಕೊಡಲಿಕ್ಕಾಗೋದಿಲ್ಲ. ಯಾಕಂತಂದರೆ ಆ ಥರ ನಾನು ನಿಮ್ಗೆ ಕೊಟ್ಟು ಇಂಗ್ಲೀಷ್ ಶಬ್ದಗಳನ್ನೇ ಎಷ್ಟೋ ಜನ ಕಲಿತೇ ಇಲ್ಲ. UPSC ಬಗ್ಗೆ ನಾನು ಇದನ್ನು ಮಾಡ್ತಾ ಇರೋದು. KPSCಗಾದರೆ ಬೇರೆ ಚಾನಲ್ಗಳಿದೆ, ಅವರು ಕೊಡುವಂಥ ಡಾಕ್ಯುಮೆಂಟನ್ನು ಓದ್ಕೋಬಹುದು. UPSCಗೆ ಇಂಗ್ಲೀಷನ್ನು ಕನಿಷ್ಠ ಓದಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಆದರೂ ಇರಲೇಬೇಕು. ಸೊ ಈ ಡಾಕ್ಯುಮೆಂಟನ್ನು UPSC ಸ್ಟ್ಯಾಂಡರ್ಡಲ್ಲೇ ನಾನು ರೆಡಿ ಮಾಡಿದ್ದೇನೆ. ಸೊ ಇದನ್ನು ದಯವಿಟ್ಟು ಪ್ರಿಂಟೌಟ್ ತೆಗೆದುಕೊಂಡು ಅರ್ಥ ಮಾಡ್ಕೊಂಡು ಓದಿ. ಇಲ್ಲ ಈಗೆಲ್ಲ AI ಇದೆ, ಗೊತ್ತಾಗಿಲ್ಲ ಅಂತಂದ್ರೆ ಅದರ ಇಮೇಜ್ ತೆಗೆದು AI-ಗೆ ಅಪ್ಲೋಡ್ ಮಾಡಿದರೆ ಇದರಲ್ಲಿ ಕಷ್ಟ ಆಗ್ತಾ ಇರೋದು ನನಗೆ ಹೀಗಿದೆ ಎಕ್ಸ್ಪ್ಲೇನ್ ಮಾಡು ಅಂತ ಕೇಳಿದರೆ ಅದು ಮಾಡುತ್ತೆ. ಯಾರೂ ಈಗ ಅಂದರೆ ಏನು ನಡೆಯೋದೇ ಇಲ್ಲ ಅನ್ನೋ ಪರಿಸ್ಥಿತಿಲಿ ಯಾರೂ ಇಲ್ಲ. ಪ್ರತಿಯೊಬ್ಬರ ಹತ್ರ ಮೊಬೈಲ್ ಇದೆ, AI ಇದೆ, ಜೆಮಿನಿ ಇದೆ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಇಂಡಿಯನ್ ಸೊಸೈಟಿ ಬಗ್ಗೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಟಾಪಿಕನ್ನು ಮತ್ತು ಯಾವ್ಯಾವ ಥರ ಅದನ್ನು ಅಪ್ರೋಚ್ ಮಾಡೋದು ಅನ್ನೋದೆಲ್ಲ ಈ ಡಾಕ್ಯುಮೆಂಟಲ್ಲಿದೆ. ಹೇಗಿದೆ ಅಂತಂದರೆ ಪಾರ್ಟ್ 1ನಲ್ಲಿ 2013ರಿಂದ ಮತ್ತು ಇಲ್ಲಿ ತನಕ UPSC ಇಂಡಿಯನ್ ಸೊಸೈಟಿಗೆ ಸಂಬಂಧಪಟ್ಟ ಹಾಗೆ ಯಾವ ಪ್ಯಾಟ್ರನ್ ಫಾಲೋ ಮಾಡ್ತಾ ಬಂದಿದೆ, ಏನು ಬದಲಾವಣೆ ಆಗ್ತಾ ಇದೆ ಅಂತ ಬ್ರೀಫಾಗಿ ನಾವು ನೋಡ್ತೇವೆ. ಅದಾದಮೇಲೆ ಪ್ರತಿಯೊಂದು ಕ್ವಶನ್ ಎಂಡಲ್ಲಿ ಕೆಲವೊಂದು ಡೈರೆಕ್ಟಿವ್ ವರ್ಡ್ಸ್ ಇರುತ್ತೆ. ಆ ವರ್ಡ್ಸ್ ಅಂದರೆ ಏನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ನೀವೇ ಓದಬೇಕು. ಓದಿದರೆ ಮಾತ್ರ ಬರೆಯುವ ಸಾಮರ್ಥ್ಯ ಬರೋದು, ಕೇಳೋದ್ರಿಂದ ಮಾತನಾಡುವ ಸಾಮರ್ಥ್ಯ ಬರುತ್ತೆ. ಅದೇ ರೀತಿ ಓದೋದ್ರಿಂದ ಮಾತ್ರ ಬರೆಯೋ ಸಾಮರ್ಥ್ಯ ಬರುತ್ತೆ. ನಾ ಯಾವುದನ್ನು ತುಂಬ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಪ್ರಿಂಟೌಟ್ ತೆಗೆದುಕೊಂಡು ಚೆನ್ನಾಗಿ ಓದಿ. ಮೊಬೈಲಲ್ಲಿ ನೋಡ್ತಾ ಕೂತ್ಕೊಳ್ಳೋದಲ್ಲ,
ಪ್ರಿಂಟೌಟ್ ತೆಗೆದುಕೊಂಡು ಓದಿ. ಮೊಬೈಲಲ್ಲೇ ನೋಡ್ತಾ ಲೇಝಿ ಆಗಬೇಡಿ, ಓಕೆನಾ? ಪ್ರಿಂಟೌಟ್ ತೆಗೆದುಕೊಂಡು ಓದಿ. ಪ್ರತಿಯೊಂದು ವರ್ಡ್ ಸಹ ಓದಬೇಕು. ಯಾವುದೇ ಭಾಷೆಯಲ್ಲಿ ಬೇಕಾದರೂ ಬರೀರಿ ಮೇನ್ಸನ್ನು, ಆದರೆ ಇಂಗ್ಲೀಷನ್ನು ಓದಲಿಕ್ಕೆ ಕಲಿಲೇಬೇಕು, UPSC ಆಸ್ಪಿರೆಂಟ್ ಆಗಿದ್ದರೆ. ಸೊ ಡೈರೆಕ್ಟಿವ್ ವರ್ಡ್ಸ್ಗಳಂತಂದ್ರೆ ಏನು, ಮತ್ತು ಕೆಲವು ಇಂಪಾರ್ಟೆಂಟ್ ಟಾಪರ್ ಕಾಪಿಗಳನ್ನು ಇಲ್ಲಿ ನಾನು ಲಿಂಕ್ ಕೊಟ್ಟಿದ್ದೇನೆ, ಅದನ್ನು ಎಕ್ಸ್ಪ್ಲನೇಷನ್ ಸಹ ಇದೆ ನೋಡಿ. ಮೊದಲನೇ ಪಾರ್ಟಲ್ಲಿ ಏನಿರುತ್ತೆ, ಇಲ್ಲಿ ತನಕ 2013-16 ತನಕ UPSC ಯಾವ ಥರ ಕ್ವಶನ್ ಕೇಳ್ತಾ ಇತ್ತು. ಸಿಂಪಲ್ ಅಥವಾ ಡೈರೆಕ್ಟಾಗಿ ಸಿಲೆಬಸ್ಸಿಂದ ವರ್ಡ್ಸ್ ಬರ್ತಾ ಇತ್ತು. ಹಳೆ ಕಾಲದ ನೋಟ್ಸು ಅಥವಾ ಈಗೇನು ಸ್ಟ್ಯಾಂಡರ್ಡ್ ನೋಟ್ಸ್ ಅಂತ ಈಗಲೂ ಸಹ ತುಂಬ ಕಡೆ ಇದೆ, ಅದನ್ನು ಓದಿದರೆ ಆನ್ಸರ್ ಮಾಡಬಹುದಿತ್ತು. ಆಮೇಲೆ 2017 ನಂತರ ಮಲ್ಟಿ ಡೈಮೆನ್ಷನಲ್ ಅಪ್ಲೈಡ್ ಲಿಂಕೇಜಸ್ ಜಾಸ್ತಿ ಆಗ್ತಾ ಹೋಗಿದೆ. ಈಗ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇದ್ದರೆ ಮಾತ್ರ, ಮಲ್ಟಿ ಲೇಯರ್ಡ್ ಥಿಂಕಿಂಗ್ ಇದ್ದರೆ ಮಾತ್ರ, ಇಂಟರ್ಸೆಕ್ಷನಲ್ ಕನೆಕ್ಟ್ ಮಾಡ್ಲಿಕ್ಕೆ ಆದರೆ ಮಾತ್ರ ಆನ್ಸರ್ ಚೆನ್ನಾಗಿ ಬರಲಿಕ್ಕಾಗತ್ತೆ. ಹಾಗಾಗಿ ಆ ಟ್ರೆಂಡ್ ಈಗ ಜಾಸ್ತಿ ಆಗ್ತಾ ಇದೆ. ಮತ್ತು ಸಿಲೆಬಸ್ಸಿಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಲೈನು ಮತ್ತು UPSC ಹೇಗೆ ಅದನ್ನು ಲಿಂಕ್ ಮಾಡುತ್ತೆ ಅಂತ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ, ಓದಿ. ಆಮೇಲೆ ನೆಕ್ಸ್ಟ್ ಮುಂದಿನ ಒಂದು ಮುಖ್ಯವಾದ ಪಾರ್ಟು ಡೈರೆಕ್ಟಿವ್ ವರ್ಡ್ಸ್. ಡೈರೆಕ್ಟಿವ್ ವರ್ಡ್ಸ್ ಅಂತಂದರೆ ಡಿಸ್ಕಸ್, ಕ್ರಿಟಿಕಲಿ ಅನಲೈಸ್, ಕಮೆಂಟ್, ಎಲ್ಯೂಸಿಡೇಟ್, ಈ ಥರ ಕ್ವಶನ್ ಎಂಡಲ್ಲಿರುತ್ತೆ ನೋಡಿ. ಅಬ್ಸರ್ವ್ ಮಾಡಿರಬಹುದು, PYQ ನೋಡಿದವರಿಗೆ ಗೊತ್ತಿರುತ್ತೆ. ತುಂಬ ಜನ ಟಾಪರ್ಗಳೇನು ಹೇಳ್ತಾರೆ, ಯಾವುದೇ ಡೈರೆಕ್ಟಿವ್ ವರ್ಡ್ ಬರಲಿ ಪರವಾಗಿಲ್ಲ, ನಿಮ್ಮ ಆನ್ಸರ್ ಸ್ಟ್ರಕ್ಚರ್ ಹೀಗಿರಲಿ ಅಂತ ತುಂಬ ಜನ ಹೇಳ್ತಾರೆ. ಆದರೆ ಟಾಪರ್ ಹೇಳೋದನ್ನು ಎಷ್ಟೋ ಜನ ಏನು ಅಂದ್ಕೊಂಡ್ಬಿಡ್ತಾರೆ, ಏನು ಬೇಕಾದರೂ ಬರಿಬಹುದು, ಕ್ವಶನ್ ಹೇಗೆ ಇರಲಿ, ಒಂದು ಶಬ್ದ ತಗೊಂಡು ನಾನು ಹೇಗೆ ಬೇಕಾದರೂ ಬರಿಬಹುದು ಅಂದ್ಕೊಂಡ್ಬಿಡ್ತಾರೆ. ಹಾಗಲ್ಲ ಅದು. ಟಾಪರ್ ಅವರ ಹೇಳೋದೇನಂತಂದರೆ, ಡು ನಾಟ್ ಫ್ರೀಸ್ ಆರ್ ಓವರ್ ಥಿಂಕ್ ಇನ್ ದಿ ಎಕ್ಸಾಮ್ ಹಾಲ್ ಜಸ್ಟ್ ಬಿಕಾಸ್ ಯು ಸಿ ಕಾಂಪ್ಲೆಕ್ಸ್ ಡೈರೆಕ್ಟಿವ್ ಅಂತ. ಕ್ವಶನ್ ನೋಡಿ ಹೆದರಬೇಡಿ, ಮನಸ್ಸಲ್ಲಿ ಈಗಾಗಲೇ ಒಂದು ಫ್ರೇಮ್ವರ್ಕನ್ನು ರೆಡಿ ಮಾಡ್ಕೊಂಡಿರಿ, ಆ ಸಮಯಕ್ಕೆ ತಕ್ಕ ಹಾಗೆ ಅದನ್ನು ಉಪಯೋಗಿಸ್ಕೊಳ್ಳಿ, ಆ ಕೋರ್ ಸ್ಟ್ರಕ್ಚರ್ ಕ್ಲೀನ್ ಆಗಿರಲಿ ಅಂತ ಟಾಪರ್ಗಳು ಹೇಳೋದು. ಆದರೆ ಬಿಗಿನಿಂಗ್ ಫೇಸಲ್ಲಿರೋರು ಹೇಗೆ ಬೇಕಾದರೂ ಬರಿಬಹುದು, ಮೇನ್ಸ್ ಈಸಿ ಅಂತ ಅಂದ್ಕೊಂಡು ಏನು ಮಾಡ್ತಾರೆ, ಐ ಕ್ಯಾನ್ ರೈಟ್ ದಿ ಎಕ್ಸಾಕ್ಟ್ ಸೇಮ್ ಪಾಯಿಂಟ್ಸ್ ಅಲ್ವಾ, ಹೇಗೆ ಡೈರೆಕ್ಟಿವ್ ವರ್ಡ್ಸ್ ಇರಲಿ ಏನು ಬೇಕಾದರೂ ಬರಿಬಹುದು, ನೋ ಮ್ಯಾಟರ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಇವ್ಯಾಲ್ಯೂಯೇಟ್ ಮಾಡೋರು ಆ ಡೈರೆಕ್ಟಿವ್ ವರ್ಡ್ಸ್ಗಳನ್ನು ಸರಿಯಾಗಿ ಅನಲೈಸ್ ಮಾಡಿದಾರಾ ಇಲ್ವಾ, ಅದನ್ನು ತಿಳ್ಕೊಂಡಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಹಾಗಾಗಿ ಒಂದೊಂದು ಮಾರ್ಕ್ಸ್ ಸಹ ಮುಂದೆ ರ್ಯಾಂಕಿಂಗ್ನಲ್ಲಿ ದೊಡ್ಡ ಬದಲಾವಣೆ ತರುತ್ತೆ, ಬಹಳ ಇಂಪಾರ್ಟೆಂಟ್. ಹಾಗಾಗಿ ಇಲ್ಲಿ ಏನಿದೆ, ಏನು ಪ್ರತಿಯೊಂದು ಡೈರೆಕ್ಟಿವ್ ವರ್ಡ್ಸ್ ಅದರ ಅರ್ಥ ಏನು, ಡಿಸ್ಕಸ್ ಅಂತಂದರೆ ಏನು, ಅಥವಾ ಎಕ್ಸ್ಪ್ಲೋರ್, ಇವ್ಯಾಲ್ಯೂಯೇಟ್ ಅಂತ ಬಂದಾಗ ಅವರೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮಿಂದ, ಮತ್ತು ಕೆಲವೊಂದು PYQ ಎಕ್ಸಾಂಪಲ್ಲು. ಆ ಡೈರೆಕ್ಟಿವ್ ವರ್ಡ್ ಇದ್ದಾಗ ನಮ್ಮ ಸ್ಟ್ರಕ್ಚರ್ ಹೇಗಿರಬೇಕು, ಇಂಟ್ರೊಡಕ್ಷನ್ ಬರಿತೀರಿ, ಆಮೇಲೆ ಬಾಡಿ ಪಾರ್ಟ್ 1, ಬಾಡಿ ಪಾರ್ಟ್ 2, ಆಮೇಲೆ ಕನ್ಕ್ಲೂಷನ್. ಸೊ ಈ ರೀತಿ ಸ್ಟ್ರಕ್ಚರಲ್ಲಿ ಏನು ಬರಿಬೇಕು. ಸೊ ಈ ಥರ ಸುಮಾರು ಎಲ್ಲ ಡೈರೆಕ್ಟಿವ್ ವರ್ಡ್ಸ್ಗಳಿಗೂ ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಸರಿಯಾಗಿ ಓದಿ, ಟೈಮ್ ತಗೊಂಡು ಓದಿ. 1 ವರ್ಷ ಎಕ್ಸ್ಟ್ರಾ ಬೇಕಾದರೂ ಪರವಾಗಿಲ್ಲ, ನಾನು ಹೇಳೋದು ಬೇಸಿಕ್ಕನ್ನು ಸ್ಕಿಪ್ ಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳದೆ ಮುಂದೆ ಹೋದರೆ ಪ್ರಯೋಜನ ಇಲ್ಲ. ಸೊ ಇದರಲ್ಲಿ ಡೈರೆಕ್ಟಿವ್ ವರ್ಡ್ಸ್ಗಳಿದೆ, ಸುಮಾರು 10-12 ಡೈರೆಕ್ಟಿವ್ ವರ್ಡ್ಸ್ಗಳಿದೆ. ಆಮೇಲೆ ಲಾಸ್ಟಲ್ಲಿ ಒಂದು ಸಮ್ಮರಿ ಥರ ಈ ಡೈರೆಕ್ಟಿವ್ ವರ್ಡ್ಸು, ಅದರ ಎಕ್ಸ್ಪೆಕ್ಟೇಷನ್ ಏನು, ಮತ್ತು ಹೇಗಿರಬೇಕು ನಿಮ್ಮ ಸ್ಟ್ರಕ್ಚರಲ್ ಬ್ಲೂ ಪ್ರಿಂಟ್ ಹೇಗಿರಬೇಕು, ಒಂದು PYQ ಎಕ್ಸಾಂಪಲ್ಲು ಇದನ್ನು ಕೊಟ್ಟಿದ್ದೇನೆ. ಸರಿಯಾಗಿ ಅಬ್ಸರ್ವ್ ಮಾಡಿ ನಿಧಾನವಾಗಿ ಓದಿ, ಎಲ್ಲ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ ಅಂತ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು. ನೀವು ಅಂದ್ಕೊಂಡಾಗೆ ಎಕ್ಸಾಮ್ನಲ್ಲಿ ಎಲ್ಲ ಮೊದಲೇ ಇರುತ್ತಲ್ವ, ಆ ಥರ ಎಕ್ಸಾಮ್ ಅಲ್ಲ ಇದು. ಅರ್ಥ ಮಾಡ್ಕೊಂಡು ಓದಿದರೆ ಈಸಿ ಇರುತ್ತೆ. ಸುಮ್ಮನೆ ಮನಸ್ಸಿನಲ್ಲೇ ಅಸಂಪ್ಷನ್ ಜಾಸ್ತಿ ಮಾಡಿಕೊಂಡ್ರೆ ಟಫ್ ಆಗುತ್ತೆ. ಸೊ ಈಗ ಮುಂದಿನ ಚಾಪ್ಟರ್ 3 ಏನಿದೆ, ಟಾಪರ್ಸ್ ಕಾಪಿ ಡಿಕನ್ಸ್ಟ್ರಕ್ಷನ್ ಅಂತ 3ನೇ ಚಾಪ್ಟರ್. ಅಂದರೆ ನಾನು ಈ ಸಂದರ್ಭದಲ್ಲಿ ವಿಷನ್ IAS ವೆಬ್ಸೈಟ್ ಇರಬಹುದು ಅಥವಾ ತುಂಬ ಟಾಪರ್ಸು ಅವರ ಟೆಲಿಗ್ರಾಮ್ ಚಾನಲಲ್ಲಿ ಕಾಪಿಯನ್ನು ಅಪ್ಲೋಡ್ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ನಾವೆಲ್ಲರೂ ತಿಳಿಸಲೇಬೇಕು ಅಲ್ವಾ. ಟಾಪರ್ ಹೇಗೆ ಬರೀತಾರೆ ಅಂತ ಗೊತ್ತೇ ಇರಲ್ಲ ನಮಗೆ. ಅಂದರೆ ವಿಷನ್ IAS ಇರಬಹುದು, ತುಂಬ ಟಾಪರ್ಸ್ಗಳು ತಮ್ಮ ಕಾಪಿಯನ್ನು ಅಪ್ಲೋಡ್ ಮಾಡಿದ್ದಾರೆ. ನಾನು ಕೆಲವೊಂದು 5 ಜನರ ಕಾಪಿಯನ್ನು ಅವರ ಕಾಪಿ ಲಿಂಕನ್ನು ಸಹ ಕೊಟ್ಟಿದ್ದೇನೆ. ಇದರ ಮೇಲೆ ಕ್ಲಿಕ್ ಮಾಡಿದರೆ ಅದು ಓಪನ್ ಆಗುತ್ತೆ. ಓಪನ್ ಆಗಿ ಅಲ್ಲಿ ಕ್ವಶನ್ ಯಾವುದು, ಇದು ಸೊಸೈಟಿಗೆ ಸಂಬಂಧಪಟ್ಟ ಕ್ವಶನ್ಗಳನ್ನು ಮಾತ್ರ ಇಲ್ಲಿ ನಾನು ತೆಗೆದುಕೊಂಡಿರೋದು. ಕ್ವಶನ್ 8 ಆ ಒಂದು ಕ್ವಶನ್ ಯಾವುದ್ರ ಬಗ್ಗೆ ಇರೋದು, ಕ್ವಶನ್ ಏನು,
ಮತ್ತು ಆ ಟಾಪರ್ ಹೇಗೆ ಆನ್ಸರನ್ನು ಬರ್ತಿದ್ದಾರೆ ಅದರ ಅನಾಲಿಸಿಸ್ ಇಲ್ಲಿದೆ. ಆಮೇಲೆ ಕ್ವಶನ್ 9 ಸೊಸೈಟಿಗೆ ಸಂಬಂಧಪಟ್ಟಿರೋದು ಮಾತ್ರ. ಈ ರೀತಿ ಆ ಒಂದು ಟಾಪರ್ನ GS1 ಸೊಸೈಟಿ ಆನ್ಸರ್ಸ್ ಹೇಗಿದೆ ಅನ್ನೋದರ ಅನಾಲಿಸಿಸ್ ಇಲ್ಲಿದೆ. ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಟಾಪರ್ ಜಿನ್ನಿ ಅರೋರಾ ಅವರದ್ದು ಕಾಪಿ ಲಿಂಕ್ ಇದೆ. ಟಾಪರ್ ಕಾಪಿ ನೋಡಿ ಆ ಆನ್ಸರನ್ನು ಅನಲೈಸ್ ಮಾಡಿ ಮತ್ತೆ ಇಲ್ಲಿ ಬಂದು ಅದರ ಎಕ್ಸ್ಪ್ಲನೇಷನ್ ನೋಡಿ ನಿಮಗೊಂದು ಐಡಿಯಾ ಬರುತ್ತೆ. ಅದಾದಮೇಲೆ ಇನ್ನು ಶಕ್ತಿ ದುಬೆ ಅವರ ಆನ್ಸರ್ ಇದೆ. ಮತ್ತು ನೆಕ್ಸ್ಟು ಆದಿತ್ಯ ಶ್ರೀವಾಸ್ತವ್ ಕೇಳಿದಿರಿ ಅವರ ಹೆಸರು, ಅವರ ಆನ್ಸರ್ ಸಹ ಇದೆ. ನೆಕ್ಸ್ಟ್ ಅದಾದಮೇಲೆ ಇನ್ನು ಯಾರು ಇಶಿತಾ ಕಿಶೋರ್, ಹೌದು, ಅವರ ಆನ್ಸರ್ ಇದೆ. ಸೊ ಟಾಪರ್ ಕಾಪಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಅರ್ಥನೇ ಆಗ್ತಿಲ್ಲ ಏನಿದು ಅಂತ ಅನ್ನಿಸ್ತಾ ಇದ್ದರೆ 1 ವರ್ಷ ಎಕ್ಸ್ಟ್ರಾ ಬೇಕು ಅಂತ. ಸಿಂಪಲ್. ಇದು ಯಾವುದು ಅರ್ಥನೇ ಆಗ್ತಾಯಿಲ್ಲ, ಏನೇನು ಬರೆದಿದ್ದಾರೋ ಏನೋ, ಇಂಗ್ಲೀಷ್ ಯಾವುದು ಗೊತ್ತಾಗ್ತಿಲ್ಲ ಅಂತಂದರೆ ಮೊದಲು ಇಂಗ್ಲೀಷ್ ಮೇಲೆ ಫೋಕಸ್ ಮಾಡಬೇಕು. 1 ವರ್ಷ ಬೇಕಿದ್ರೆ ಇಂಗ್ಲೀಷಿಗೆ ಕೊಡಿ, ಮತ್ತೆ 2028ರಲ್ಲಿ ಎಕ್ಸಾಮ್ ಬರೀರಿ. ಇದು ವಾಸ್ತವ. ಅರ್ಥ ಆಗ್ತಾ ಇದೆಯಾ? ಎಲ್ಲ ಮಾಡ್ತೇನೆ ಈಗಲೇ ಅಂತಂದರೆ ಟ್ರೈ ಮಾಡಬಹುದು. ನಾವು ಫೋರ್ಸ್ ಮಾಡಲಿಕ್ಕೆ ನಾನು ಯಾರೂ ಅಲ್ಲ, ಆದರೆ ತಿಳಿಸ್ಕೊಡೋದಷ್ಟೇ ನನ್ನ ಕೆಲಸ. ಹೆಚ್ಚು ಇಂಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಅಂತ ಗೊತ್ತಾದಾಗ ಆನೆಸ್ಟಾಗಿ ಒಪ್ಕೊಳ್ಬೇಕು. ಬಿಟ್ಕೊಂಡು ಮನಸ್ಸಿನಲ್ಲೇ ಎಲ್ಲ ಪರ್ಫೆಕ್ಟು ಅಂತ ಕೂತ್ರೆ ನಮ್ಮ ತಪ್ಪುಗಳೇ ನಮಗೆ ದಾರಿ ತಪ್ಪಿಸುತ್ತೆ. ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಟಾಪರ್ ಕಾಪಿ ಅನಾಲಿಸಿಸ್ ಇದೆ. ಟಾಪರ್ ಕಾಪಿ ಓದಿ ಅನಾಲಿಸಿಸ್ ನೋಡಿಕೊಂಡು ಹೀಗೆ ಬರೀತಾರೆ ಅವರು, ಅಬ್ಸರ್ವ್ ಮಾಡಿ. ಅದಾದಮೇಲೆ ಬಹಳ ಇಂಪಾರ್ಟೆಂಟು, ಪ್ರತಿಯೊಂದು ಥೀಮಿಗೆ ಸಂಬಂಧಪಟ್ಟ ಹಾಗೆ ಅದರ ಡೆಫಿನೇಷನ್ಗಳು ಯಾವ್ದ್ಯಾವ್ದು ಇಂಪಾರ್ಟೆಂಟು. ನೆಕ್ಸ್ಟು ಏನೇನು ಡೇಟಾಗಳನ್ನು ನಾವು ಎಲ್ಲೆಲ್ಲಿಂದ ಯೂಸ್ ಮಾಡಬಹುದು. ಡೇಟಾ ಅಂತ ಬಂದಾಗ ಒಂದು ನೆನ್ಪಿಟ್ಕೊಳ್ಳಿ, ನೀವು ಯಾವ ವರ್ಷ ಮೇನ್ಸನ್ನು ಬರೀತೀರೋ ಆ ವರ್ಷದ ಮೇನ್ಸ್ ಎಕ್ಸಾಮ್ಗಿಂತ ಸ್ವಲ್ಪ ಮೊದಲು ವಿಷನ್ IAS ಅವರು ಡೇಟಾ ಬ್ಯಾಂಕ್ ಅಥವಾ ಏನಾದರೂ ರಿಲೀಸ್ ಮಾಡ್ತಾರೆ, ಅದರಿಂದ ಅಪ್ಡೇಟ್ ಮಾಡ್ಕೋಬೇಕು. ಅಪ್ಡೇಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ನೋಡಿ, ಅಪ್ಡೇಟ್ ದಿಸ್ ಬಿಫೋರ್ ಮೇನ್ಸ್ ಅಂತ ಕೊಟ್ಟಿದ್ದೇನೆ. ಸೊ ಪ್ರತಿಯೊಂದು ಡೇಟಾ ಬ್ಯಾಂಕ್ ಅಂತ ಇದ್ದಾಗ ಇಲ್ಲಿ ಅದನ್ನು ಅಪ್ಡೇಟ್ ಮಾಡ್ಕೋಬೇಕು. ಮತ್ತು ಅನಾಲಿಟಿಕಲ್ ಆಗಿ ಏನೇನು ಇಂಪಾರ್ಟೆಂಟು, ಯಾವ ಥರ ಥಿಂಕ್ ಮಾಡೋದು ಬಹಳ ಇಂಪಾರ್ಟೆಂಟ್. ಮತ್ತು ಸಿಂಪಲ್ ಆಗಿ ಆ ಒಂದು ಟಾಪಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಇಂಟ್ರೊಡಕ್ಷನ್ ಮತ್ತು ಕನ್ಕ್ಲೂಷನ್, ಸ್ಯಾಂಪಲ್ ಈ ರೀತಿ ಇದ್ದರೆ ಒಳ್ಳೆಯದು. ಇಷ್ಟೆಲ್ಲ ವರ್ಡ್ಸ್ಗಳನ್ನು ಬಾಯ್ಹರ್ಟ್ ಮಾಡಿ ಬರೀತೇನೆ ಅಂತ ಮಾತ್ರ ಅಂದ್ಕೋಬೇಡಿ. ಬಾಯ್ಹರ್ಟ್ ಮಾಡೋದ್ರಿಂದ ಪಾಸ್ ಆಗೋ ಎಕ್ಸಾಮ್ ಅಲ್ಲ ಇದು. ಓದಿ ಅರ್ಥ ಮಾಡಿಕೊಂಡು ನಿಮ್ಮದೇ ವರ್ಡಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಆ ರೀತಿ ಮಾಡಿದರೆ ಹೆಲ್ಪ್ ಆಗುತ್ತೆ. ಸೊ ಪ್ರತಿಯೊಂದು ಟಾಪಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಇಂಟ್ರೊಡಕ್ಷನ್ನು, ಸ್ಯಾಂಪಲ್, ಕನ್ಕ್ಲೂಷನ್ನು ಪ್ರತಿಯೊಂದು ಇದೆ. ರಿಯಲ್ ವರ್ಲ್ಡ್ ಕೇಸ್ ಸ್ಟಡಿಗಳು, ಫೀಲ್ಡ್ ಇಲಿಸ್ಟ್ರೇಷನ್ಸು ಅದು ಸಹ ಕೊಟ್ಟಿದ್ದೇನೆ. ಸೊ ಈ ಥರ ಪ್ರತಿಯೊಂದು ಟಾಪಿಕ್ಕಿಗೂ ಇದೆ ನೋಡಿ. ಇಂಪಾರ್ಟೆಂಟ್ ಡೆಫಿನೇಷನ್ಸು ಮತ್ತು ಡೇಟಾ ಬ್ಯಾಂಕು, ಅನಾಲಿಟಿಕಲ್ ಆಗಿ ಏನೇನು ಇಂಪಾರ್ಟೆಂಟು, ಅದಾದಮೇಲೆ ಸ್ಯಾಂಪಲ್, ಇಂಟ್ರೊಡಕ್ಷನ್ನು, ಕನ್ಕ್ಲೂಷನ್ನು, ರಿಯಲ್ ವರ್ಲ್ಡ್ ಕೇಸ್ ಸ್ಟಡಿ. ಸೊ ಈ ಥರ ಇಂಡೆಕ್ಸಲ್ಲಿ ತೋರಿಸ್ತೇನೆ ಎಷ್ಟು ಟಾಪಿಕ್ಕಿಗಿದೆ ನೋಡಿ. ಇಂಡಿಯನ್ ಸೊಸೈಟಿ ಈಗಾಗಲೇ ಓದೋರಿಗೆ ಗೊತ್ತಿರುತ್ತೆ. ಯೂನಿಟ್ 1, 2, 3, 4. ಆಮೇಲೆ ವಿಮೆನ್ ಪಾಪ್ಯುಲೇಷನ್ ಅಸೋಸಿಯೇಟೆಡ್ ಇಶ್ಯೂಸು, ಪವರ್ಟಿ ಡೆವಲಪ್ಮೆಂಟ್ ಇಶ್ಯೂಸು, ಸೊ ಎಫೆಕ್ಟ್ ಆಫ್ ಗ್ಲೋಬಲೈಸೇಷನ್ ಆನ್ ಇಂಡಿಯನ್ ಸೊಸೈಟಿ, ಮತ್ತು ಸೋಷಿಯಲ್ ಎಂಪವರ್ಮೆಂಟು, ಕಮ್ಯುನಲಿಸಮು, ರೀಜನಲಿಸಮು, ಸೆಕ್ಯುಲರಿಸಮು. ಸೊ ಇದು ಅಡ್ವಾನ್ಸ್ಡ್ ಲೆವೆಲ್. ನಾನು ಯಾವಾಗ ಈ ಸೊಸೈಟಿ ಅಥವಾ ಬೇರೆ ಬೇರೆ ವಿಷಯವನ್ನು ಡಿಸ್ಕಸ್ ಮಾಡಬೇಕಾದ್ರೆ ಅಲ್ಲಿ ಹೇಳ್ತಾ ಇದ್ದು ನೆನಪಿದೆಯಾ, ಇದು ಬೇಸಿಕ್ ಮಾತ್ರ. ಬೇಸಿಕನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಹಿಂದೂ ಅನಾಲಿಸಿಸ್ ಡೈಲಿ ನೋಡಿದರೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಮುಂದೆ ಅಡ್ವಾನ್ಸ್ಡ್ ಆಗಿ ಒಂದು PDF ಅಥವಾ ಏನಾದರೂ ಬಿಡುಗಡೆ ಮಾಡ್ತೇನೆ ಅಂತ ಆವಾಗ ಹೇಳಿದ್ದೆ. ಸೊ ಇದು ಅಡ್ವಾನ್ಸ್ಡ್ ಲೆವೆಲ್. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಿಮಗೆ ಬಂದಿದೆ ಅಂತಂದರೆ ಯಾವುದೇ ಭಾಷೆ ಇರಲಿ ನೀವು ಬರೆಯೋದು. ಸೊ ನೀವು ತಯಾರಾಗ್ತಾ ಇದ್ದೀರಾ ಸೀರಿಯಸ್ ಆಗಿ ಅಂತ. ಇಲ್ದಿದ್ರೆ ಇನ್ನೂ 1 ವರ್ಷ ಎಕ್ಸ್ಟ್ರಾ ಬೇಕು ಅಂತ ಅಷ್ಟೆ. ಸೊ ಇದಾದಮೇಲೆ ಎಲ್ಲ ಸೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಡೇಟಾ ಬ್ಯಾಂಕ್ ಇರಬಹುದು, ಇಂಪಾರ್ಟೆಂಟ್ ಡೆಫಿನೇಷನ್ನು, ಅನಾಲಿಟಿಕಲ್ ಥಿಂಕಿಂಗ್ ಯಾವ ಥರ ಇರಬೇಕು, ಮತ್ತು ಅದ್ರ ಜೊತೆ ಕೇಸ್ ಸ್ಟಡಿಗಳು, ಸ್ಯಾಂಪಲ್, ಇಂಟ್ರೊಡಕ್ಷನ್ನು, ಕನ್ಕ್ಲೂಷನ್ನು. ಸೊ ಇಷ್ಟು ಕೊಟ್ಟಿದ್ದೇನೆ. ನನ್ನ ಹತ್ರ ಸಹಾಯ ಮಾಡ್ಬೋದು ಅಷ್ಟೇ, ನಾನು ಅರ್ಥ ಮಾಡ್ಕೊಳ್ಳಿ. ಮತ್ತೇನು ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ನಾನು ನನ್ನ ಹೊಟ್ಟೆನ ತುಂಬಿಸ್ಕೋಬಹುದು. ನಿಮ್ಮ ಹೊಟ್ಟೆ ನಿಮ್ಗೆ ಹಸಿವಾದಾಗ ನಾನು ಊಟ ಮಾಡಿದರೆ ನಿಮಗೆ ಹೊಟ್ಟೆ ತುಂಬೋದಿಲ್ಲ. ನೀವೇ ಹೋಗಿ ಊಟ ಮಾಡಬೇಕು. ಓದದೆ ಆಗೋದಿಲ್ಲ. ಓದಲಿಕ್ಕೆ ಬೇರೆ ಶಾರ್ಟ್ ಕಟ್ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮು, ಯಾವುದ್ಯಾವುದೋ ಸೋಷಿಯಲ್ ಮೀಡಿಯಾ ಅದೆಲ್ಲ ನೋಡ್ಕೋತ ಕೂತ್ಕೊಂಡ್ರೆ ಇದಕ್ಕೆ ಟೈಮ್ ಕೊಡಲಿಕ್ಕೆ ಆಗೋದಿಲ್ಲ. ಸೊ ನೋಡಿ, ಥಿಂಕ್ ಮಾಡಿ, ನೀವು ಎಲ್ಲಿದ್ದೀರಿ, ಎಷ್ಟು ಎಫರ್ಟ್ ಹಾಕಬೇಕು, ಯಾವ ರೀತಿ ಪ್ರಿಪೇರ್ ಆಗಬೇಕು, ಥಿಂಕ್ ಮಾಡಿ. ತುಂಬ ಜನ ಪ್ಲ್ಯಾನ್ ಮಾಡಿಕೊಡ್ಲಿಕ್ಕೆ ಹೇಳ್ತಾ ಇದ್ದಾರೆ.
ಪ್ಲ್ಯಾನ್ ಮಾಡಿಕೊಡೋದಿಲ್ಲ. ನಾನು ಮಾಡಿಕೊಟ್ಟ ಪ್ಲ್ಯಾನ್ ಎಷ್ಟೋ ಸಾರಿ ನಿಮಗೆ ವರ್ಕ್ ಆಗದೆ ಇರಬಹುದು ಅಲ್ವಾ. ನಿಮ್ಮ ಲೈಫನ್ನು ನೀವು ಅಬ್ಸರ್ವ್ ಮಾಡಿ. ನೀವು ಎಷ್ಟೊತ್ತಿಗೆ ಆ್ಯಕ್ಟಿವ್ ಇರ್ತೀರಿ, ಎಷ್ಟೊತ್ತಿಗೆ ಸ್ವಲ್ಪ ಲೇಸಿಯಾಗಿರ್ತೀರಿ. ಆ್ಯಕ್ಟಿವ್ ಆಗಿದ್ದಾಗ ಟಫ್ ಸಬ್ಜೆಕ್ಟನ್ನು ಹಿಡ್ಕೊಳ್ಳಿ, ಲೇಸಿ ಆಗಿದ್ದಾಗ ಕ್ರಿಯೇಟಿವ್ ಆದಂಥ ಸಬ್ಜೆಕ್ಟನ್ನು ಹಿಡ್ಕೊಳ್ಳಿ. ಎಸ್ಸೆ ರೈಟಿಂಗ್ ಇರ್ಬೋದು. ಈ ರೀತಿ ನೀವು ಮಾಡ್ತಾ ಹೋಗಿ. ಸೊ ಹೆಚ್ಚು ಅಂದರೆ ನಾನು ಹೇಳ್ಬೋದು ಅಲ್ವಾ. ಮತ್ತೇನು ಎಕ್ಸ್ಟ್ರಾ ನನ್ನ ಕೈಲಿ ಎಷ್ಟು ಅಂತ ಸಾಧ್ಯ ಆಗುತ್ತೆ. ನಾನು ಎಲ್ಲ ರೆಡಿ ಮಾಡಿಕೊಡ್ಬಹುದು, ಎ ಐಯಿಂದ ಎಲ್ಲ ಮಾಡಿಬಿಡ್ಬಹುದು ಅಂತ ನೀವು ಹೇಳ್ಬೋದು. ಆದರೆ ಎ ಐಯನ್ನು ಯೂಸ್ ಮಾಡಿದವರಿಗೆ ಗೊತ್ತು ಎಷ್ಟು ಸಾರಿ ಅದಕ್ಕೆ ಪದೇ ಪದೇ ಪ್ರಾಂಪ್ಟ್ ಕೊಟ್ಟು ಸರಿ ಮಾಡ್ಕೋಬೇಕು, ಎಷ್ಟು ಸಾರಿ ಡೇಟಾ ವೆರಿಫೈ ಮಾಡಬೇಕು, ಮತ್ತು ನಾವು ಕೊಟ್ಟ ಹಾಗೆ ಅಲ್ಲಿ ಎಷ್ಟು ಸಾರಿ ಬರೋದಿಲ್ಲ, ಅದನ್ನು ಮತ್ತೆ ಕೇಳಬೇಕಾಗತ್ತೆ. ಸೊ ಅದನ್ನು ಆರ್ಗನೈಸ್ ಮಾಡೋದು, ವೆರಿಫೈ ಮಾಡೋದು ತುಂಬ ಕೆಲಸ ಇರುತ್ತೆ. ನೋಡಿ, ನನ್ನ ಹತ್ರ ಆದಷ್ಟು ನಾನು ಸಹಾಯ ಮಾಡ್ತೇನೆ. ನೀವು ಎಫರ್ಟ್ ಹಾಕೋದು ನಿಮ್ಮ ಹತ್ರ ಇದೆ. ಇದಾದಮೇಲೆ ಪ್ರತಿಯೊಂದು ಟಾಪಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸ್ಟ್ರಕ್ಚರು, ಅನಾಲಿಟಿಕಲ್ ಎಲ್ಲ ಮುಗೀತು. ಲಾಸ್ಟಲ್ಲಿ ಪಾರ್ಟ್ 3ಯಲ್ಲಿ ಟಾಪಿಕ್ ವೈಸ್ PYQ ಇದೆ. ಇಂಡಿಯನ್ ಸೊಸೈಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಟಾಪಿಕ್ ನೋಡಿ, ಸೈಲೆಂಟ್ ಫೀಚರ್ಸ್ ಇಂಡಿಯನ್ ಸೊಸೈಟಿ, ಡೈವರ್ಸಿಟಿ ಆಫ್ ಇಂಡಿಯಾ. ಇದರ ಅಡಿಯಲ್ಲಿ ಮೈಕ್ರೋ ಥೀಮ್ಸ್ ಅಂತ ಬಂದು ಅದ್ರ ಮೇಲೆ ಏನೇನು ಕ್ವಶನ್ ಕೇಳಿದ್ದಾರೆ, ಯಾವ ವರ್ಷ, ಎಷ್ಟು ಮಾರ್ಕ್ಸಿಗೆ, ಈ ಥರ ಪ್ರತಿಯೊಂದು ಟಾಪಿಕ್ಕಿನ PYQ ಇಲ್ಲಿ ಕೊಟ್ಟಿದ್ದೇನೆ. ದಯವಿಟ್ಟು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ಎಲ್ಲ ಕಡೆ ಎಲ್ಲೆಲ್ಲೋ ಬಿದ್ಕೊಂಡಿರುತ್ತೆ ಇಂಟರ್ನೆಟಲ್ಲಿ, ಅದನ್ನು ಒಂದು ಕಡೆ ಸೇರಿಸುವ ಪ್ರಯತ್ನ ಮಾಡಿದ್ದೇನೆ ಅಷ್ಟೇ. ಎಲ್ಲ ರಿಸೋರ್ಸ್ಗಳಿಗೂ ನನಗೆಲ್ಲಿಂದ ಸಿಕ್ಕಿದೆಯೋ ಅವ್ರು ಎಲ್ರಿಗೂ ನಾನು ಕೃತಜ್ಞತೆ ಹೇಳಲೇಬೇಕು, ಹೇಳ್ತಾ ಇರ್ತೇನೆ. ಆದರೆ ನೀವು ಯೂಸ್ ಮಾಡ್ಕೋಬೇಕು, ಅದು ನನ್ನ ಮುಖ್ಯವಾದಂಥ ಒಂದು ಇಂಟೆನ್ಷನ್. ಸೊ ಇದಾದಮೇಲೆ ಎಲ್ಲ ಟಾಪಿಕ್ಕಿನ PYQ ಇದೆ, ಸರಿಯಾಗಿ ಓದ್ಕೊಳ್ಳಿ. ಹೇಗೆ ಕೇಳ್ತಾ ಇದ್ದಾರೆ ನೋಡಿ, ಡೈರೆಕ್ಟಾಗಿ ಕ್ವಶನ್ ಎಲ್ಲೂ ಬರ್ತಾ ಇಲ್ಲ. ಹೇಗೆ ಕೇಳ್ತಾ ಇದ್ದಾರೆ ಅಬ್ಸರ್ವ್ ಮಾಡಿ ಕ್ವಶನನ್ನು. ಮೊದಲಿಂದ ನೀವು ಓದ್ತಾ ಬಂದರೆ ಅಲ್ಲಿರೋ ಟಾಪಿಕ್ಗಳಿಗೂ ಇಲ್ಲಿಗೂ ಲಿಂಕ್ ಆಗ್ತಾ ಹೋಗುತ್ತೆ. ಮೊದಲು ಓದಿರೋವಂಥ ಮೇಲ್ಗಡೆ ಕೊಟ್ಟಿದ್ದೀನಲ್ವಾ, ಎಲ್ಲವನ್ನು ಓದ್ಕೊಂಡು ಆಮೇಲೆ PYQ ನೋಡಿದರೆ ಹೆಲ್ಪ್ ಆಗುತ್ತೆ. ಅವಾಗ PYQ ನೋಡ್ತಾ ಇರಿ. ಲಾಸ್ಟಲ್ಲಿ ಒಂದು ಮೇನ್ ಆಗಿ ಯಾವ ಥರ ಮಾಸ್ಟರ್ ಬ್ಲೂ ಪ್ರಿಂಟ್ ರೆಡಿ ಮಾಡಬಹುದು. ಇಲ್ಲಿ ಡೇಟಾ, ಎಷ್ಟು ವರ್ಷಗಳ PYQ ಡೇಟಾ ಇಟ್ಕೊಂಡಿದ್ದನ್ನು ರೆಡಿ ಮಾಡಿರೋದು, ಯಾವುದು ಟಾಪ್ ಪ್ರಿಯಾರಿಟಿ ಆಗಿರಬೇಕು, ನೇಚರ್ ಆಫ್ ಕ್ವಶನ್ ಹೇಗಿದೆ, ಟ್ರೆಂಡ್ ಯಾವ ಥರ ಬದಲಾಗ್ತಾ ಇದೆ, ಮತ್ತು ಹೇಗೆ ವೇಟೇಜ್ ಇದೆ, ಯಾವ ಸಬ್ಜೆಕ್ಟು ಯಾವ ಟಾಪಿಕ್ಕಿಗೆ ವೇಟೇಜ್ ಇದೆ, ಪ್ರತಿ ಥೀಮ್ನಲ್ಲೂ ಯಾವ್ದು ಇಂಪಾರ್ಟೆಂಟು, ಹೇಗೆ ಬದಲಾಗ್ತಾ ಇದೆ, ಇದೆಲ್ಲವನ್ನು ಕೊಟ್ಟಿದ್ದೇನೆ. ಯುಟಿಲೈಸ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಇದು ನನ್ನ ಪ್ರಾರ್ಥನೆ. ಎಕ್ಸಾಮು ನಾವು ಅಂದ್ಕೊಂಡ್ಕಿಂತ ವಿಶಿಷ್ಟವಾಗಿ ವಿಭಿನ್ನವಾಗಿ ಬಂದೇ ಬರುತ್ತೆ. ಆಮೇಲೆ UPSCಗೆ ಬೈತಾ ಕೂತ್ರೆ ಏನು ಉಪಯೋಗ ಇಲ್ಲ. ಪ್ರಿಲಿಮ್ಸ್ ಆದಾಗ ನೀವು ನೋಡಿದ್ರಿ, ತುಂಬ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ನು, ಬೇರೆ ಬೇರೆಯವರು UPSCಗೆ ತುಂಬ ಕ್ರಿಟಿಸೈಸ್ ಮಾಡಿದರು. ಮುಗೀತು. ಈಗ ಮತ್ತೆ ಅವರು ಪ್ರಶ್ನೆ ಮಾಡ್ತಾ ಇಲ್ಲ, ಮುಂದೆ ಮೂವ್ ಆನ್ ಆದರೂ ಎಲ್ಲ ಆಸ್ಪಿರೆಂಟ್ಸ್ಗಳಿಗೆ ಗೊತ್ತಾಗಿರುತ್ತೆ ಅಷ್ಟೇ. ಆಸ್ಪಿರೆಂಟ್ಸ್ಗಳು ಯಾರ್ದು ಮಿಸ್ ಆಗಿರುತ್ತೋ ಅವರು ಈಗ ಪಶ್ಚಾತ್ತಾಪ ಪಡ್ತಾ ಇರಬಹುದು, ಅಥವಾ ಬೇಜಾರಿನಲ್ಲಿರಬಹುದು, ಈ ಥರ UPSC ಕ್ವಶನ್ ಕೇಳ್ತು ಅಂತ. ಆದರೆ ಯಾರೂ ಕೇರ್ ಮಾಡೋದಿಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಯಾವ ಇನ್ಸ್ಟಿಟ್ಯೂಷನ್ ಇರಬಹುದು ಅಥವಾ ಯಾರೇ ಇರಲಿ, ಅವರು ಪ್ರತಿಯೊಬ್ಬರಿಗೂ ಅವರವರು ಜೀವನ ಸಾಗಿಸ್ಬೇಕಲ್ವಾ. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಬೇಕು. ಆವಾಗ UPSC ಮತ್ತೊಂದು ಸಾರಿ ಎಕ್ಸಾಮ್ ಮಾಡಬೇಕು ಅನ್ನೋ ತನಕ ಕೆಲವರು ಹೇಳಿದರು. ನಾನು ಆವಾಗಲೂ ಹೇಳಿದ್ದು ಅದೇ, ಈಗಲೂ ಹೇಳಿದ್ದು ಇದೆ, ಈಗಲೂ ಮತ್ತೆ ಅದನ್ನೇ ಹೇಳ್ತಾ ಇದ್ದೇನೆ. UPSC ಹೀಗೆ ಕ್ವಶನ್ ಕೊಡುತ್ತೆ ಅಂತ ನಾವು ಎಕ್ಸೆಪ್ಟ್ ಮಾಡ್ಲಿಕ್ಕೆ ಆಗಲ್ಲ. UPSC ಹೇಗೆ ಬೇಕಾದರೂ ಕ್ವಶನ್ ಕೊಡಬಹುದು. ಅದು ಈ ಎಕ್ಸಾಮಿನ ಅನ್ಸರ್ಟೆನಿಟಿ. ಅದನ್ನು ಅರ್ಥ ಮಾಡ್ಕೊಂಡೇ ನೀವು ಚೂಸ್ ಮಾಡಬೇಕು ಎಕ್ಸಾಮನ್ನು. ಇಲ್ಲದಿದ್ರೆ ಮುಂದೆ ಕಷ್ಟ ಆದಾಗ ಯಾರೂ ಬರೋದಿಲ್ಲ. ನಿಮ್ಮದೇ ತಪ್ಪು ಅಂತ ಎಲ್ಲರೂ ಹೇಳ್ತಾರೆ, ನೀವು ಸರಿಯಾಗಿ ಓದಲಿಲ್ಲ ಅಂತ ಹೇಳ್ತಾರೆ. ಯಾರಿಗೂ ಎಕ್ಸಾಮ್ ಪ್ಯಾಟರ್ನು ಈ ಥರ ಎಷ್ಟು ಅನ್ಪ್ರೆಡಿಕ್ಟೇಬಲ್ ಇದೆ ಯಾರಿಗೂ ಗೊತ್ತಿರೋದಿಲ್ಲ. ಹೊರಗಡೆ ಸಮಾಜಕ್ಕೆ ಟಫ್ ಎಕ್ಸಾಮ್ ಇದೆ ಅಂತ ಮಾತ್ರ ಹೇಳ್ತಾರೆ, ನೀನು ಓದಬೇಕಾಗಿತ್ತು ಅಂತ ಹೇಳ್ತಾರೆ. ಬೇರೆ ಯಾವುದು ಯಾರಿಗೂ ಅರ್ಥ ಆಗೋದಿಲ್ಲ. ಹಾಗಾಗಿ ವಿಷಯ ಇಷ್ಟಿದೆ. ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ತುಂಬ ಇದೆ, ಎಕ್ಸ್ಟ್ರಾ ಟೈಮ್ ಬೇಕಾಗಬಹುದು. ಮಾನಸಿಕವಾಗಿ ರೆಡಿಯಾಗಿ, ಆರೋಗ್ಯವನ್ನು ದಯವಿಟ್ಟು ಹಾಳು ಮಾಡ್ಕೋಬೇಡಿ. ಥಿಂಕ್ ಮಾಡಿ, ಸರಿಯಾದ ಹೆಜ್ಜೆ ನೀಡ್ತಾ ಹೋಗಿ. ಟೈಮ್ ವೇಸ್ಟ್ ಮಾಡಬೇಡಿ ದಯವಿಟ್ಟು. ಸೋಷಿಯಲ್ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳು ಕೋಟ್ಯಾಂತರ ರೂಪಾಯಿ ರೆವೆನ್ಯೂ ಮಾಡ್ತಾ ಇವೆ. ನಮ್ಮ ಟೈಮ್ ಇಲ್ಲಿ ಹೋಗ್ತಾ ಇದೆ ನೋಡಿ. ಹೆಚ್ಚು ಅಂದರೆ ಒಂದು ಬ್ರದರ್ ಆಗಿ ಹೇಳಬಹುದು ನಾನಷ್ಟೇ. ಎಷ್ಟು ಫೋರ್ಸ್ ಮಾಡ್ಲಿಕ್ಕೆ ಆಗಲ್ಲ ನನ್ನ ಹತ್ರ ಬಹಳ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮಿಗೆ ಹೆಚ್ಚು ಓದಬೇಕಾದ ಅವಶ್ಯಕತೆ ಇದೆ. ಅನ್ಪ್ರೆಡಿಕ್ಟಬಿಲಿಟಿ ಜಾಸ್ತಿ ಇದೆ. ಭಯದಿಂದ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಈ ಎಕ್ಸಾಮಿಗೆ ಏನೇ ಚಾಲೆಂಜಸ್ ಬರಲಿ ಅದಕ್ಕೆ ಪ್ರಿಪೇರ್ ಆಗ್ತೇನೆ ಅನ್ನುವಂಥ ಮನಸ್ಥಿತಿ ಇರಲಿ. ಇಂಗ್ಲೀಷ್ ಕಲಿಬೇಕಾ, ಕಲಿತೇನೆ ಅಂತ ಹೊರಡಿ. ಇದಕ್ಕೋಸ್ಕರ ಯಾರು ಕಲಿತಾರೆ
ಅಂತ ಇದ್ದರೆ ಈ ಎಕ್ಸಾಮ್ ನಿಮ್ಗೆ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಬೇರೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರಬಹುದು, ಅದರಲ್ಲೂ ಒಂದು ಸಾಧನೆ ಮಾಡಬಹುದಲ್ವಾ. ನಿಮಗೆ ಹಿಂಸೆ ಕೊಟ್ಕೊಂಡಿದ್ದಾನೆ ಮಾಡಬೇಡಿ. ನಿಮ್ಮ ಟೈಮು ವೇಸ್ಟು ಮತ್ತು ರಿಸೋರ್ಸ್ಗಳು ವೇಸ್ಟ್ ಆಗ್ತಾ ಹೋಗುತ್ತೆ. ಸೊ ದಯವಿಟ್ಟು ಈ ಒಂದು ಎಕ್ಸಾಮನ್ನು ಅರ್ಥ ಮಾಡ್ಕೊಳ್ಳಿ. ಹೆಚ್ಚು ಅಂತ ನಾನು ಹೇಳ್ಬೋದು, ಪದೇ ಪದೇ ಹೇಳ್ತೇನೆ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ನನಗೆ ಪ್ರತಿ ಸಾರಿನೂ ಯಾರಾದರೂ ಒಬ್ಬರು ಆಸ್ಪಿರೆಂಟ್ ನೋಡಿದಾಗ ಅರ್ಥ ಮಾಡ್ಕೊಂಡಿಲ್ಲ ಇವರು ಅಂತ ಅನಿಸಿ ಎಷ್ಟಾಗುತ್ತೋ ಅಷ್ಟು ಸಾರಿ ನಾನು ಹೇಳ್ತಾನೆ ಇರ್ತೇನೆ. ಈಗ ನೀವು ಈ ಎಕ್ಸಾಮನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಹೋದರೆ ನೀವು ನನ್ನ ವೀಡಿಯೋ ನೋಡೋದಿಲ್ಲ, ನನಗೆ ಲಾಸ್ ಆಗಬಹುದು. ಆದರೆ ನಿಮ್ಮ ಲೈಫಲ್ಲಿ ನೀವು ಸೆಟ್ಲ್ ಆಗಬೇಕು, ಯಾವುದಾದ್ರೂ ಒಂದು ಜಾಬನ್ನು ಹಿಡ್ಕೊಂಡು ಸೆಟ್ಲ್ ಆಗಬೇಕು. ನೀವು ನನ್ನ ವೀಡಿಯೋನ ಆಮೇಲೆ ನೋಡದೇ ಇದ್ರೂ ಪರವಾಗಿಲ್ಲ, ಆದರೆ ಒಂದು ಗುರಿ, ಒಂದು ಹಂತವನ್ನು ತಲುಪಬೇಕು ಅಂತಂದರೆ ಇನ್ಯಾವುದೋ ಒಂದನ್ನು ಬಿಡಲೇಬೇಕು. ಓಕೆನಾ? ಸೊ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಿ ಅಂತಂದರೆ ಪ್ರಿಂಟೌಟ್ ತೆಗೆದುಕೊಂಡು ಚೆನ್ನಾಗಿ ಓದಿ, ಅರ್ಥ ಮಾಡ್ಕೊಳ್ಳಿ. ಟಫ್ ವರ್ಡ್ಸ್ಗಳಿರುತ್ತೆ, ಡಿಫಿಕಲ್ಟಿ ಇದ್ದೇ ಇರುತ್ತೆ. ಮೆಂಟಲಿ ಪ್ರಿಪೇರ್ ಆಗಿ. ಡಿಫಿಕಲ್ಟಿ ಸಿಚುವೇಶನ್ ಬಂದರೆ ಫೇಸ್ ಮಾಡಲಿಕ್ಕೆ ನಾನಿರೋದು ಅಂತ ಹೊರಡಿ. ಆ ಥರ ಮುಂದೆ ನುಗ್ಗೋರಿಗೆ ಎಲ್ಲ ಕಡೆ ಹಾದಿ ಓಪನ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು.